ವೀಕ್ಷಕರೇ, ಕೊನೆಗೂ ನಮಗೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ದೊರಕಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸ್ಪರ್ಧಿಗಳಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿದೆ ಮತ್ತು ಎಷ್ಟು ಲಕ್ಷ ವೋಟ್ಸ್ಗಳು ಬಂದಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರೇ, ಬೆಳಗ್ಗೆ ವೋಟ್ಸಿಂಗು ಮತ್ತು ಮಧ್ಯಾಹ್ನದ ವೋಟಿಂಗು ತುಂಬ ಬದಲಾವಣೆಗಳು ಆಗಿದೆ. ಕೆಲವೊಂದಿಷ್ಟು ಸ್ಪರ್ಧಿಗಳ ಸ್ಥಾನಗಳಲ್ಲಿ ತುಂಬಾ ಬದಲಾವಣೆಗಳು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿದೆ ಮತ್ತು ಯಾರಿಗೆ ಅತಿ ಕಡಿಮೆ ವೋಟ್ಸ್ಗಳು ಬಂದಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ಇನ್ನೂ ಕೂಡ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವೋಟ್ಗಳನ್ನ ಮಾಡ್ಬೋದು. ಇನ್ನೂ ಕೂಡ ವೋಟಿಂಗ್ ಫುಲ್ ಆನಲ್ಲೇ ಇದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಹೌದು ವೀಕ್ಷಕರೇ, 6 ಜನ ಸ್ಪರ್ಧಿಗಳ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ 6ನೇ ಸ್ಥಾನದಲ್ಲಿ ಇರುವಂಥವರು ನಮ್ಮ ಧನುಷ್ ಅವರು. ಹೌದು, ಧನುಷ್ ಅವರಿಗೆ ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿತ್ತು. ಬಟ್ ಮಧ್ಯಾಹ್ನದ ಒಂದು ವೋಟಿಂಗ್ನಲ್ಲಿ ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇವರಿಗೆ ಬಂದಿರುವಂತಹ ಟೋಟಲ್ ವೋಟ್ಸ್ಗಳು ಅಂದರೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಇವರಿಗೆ 3,97,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಬಟ್ ಬೆಳಗ್ಗೆ ಒಂದು ವೋಟಿಂಗ್ನ ಕಂಪೇರ್ ಮಾಡಿದ್ರೆ ಇವರಿಗೆ 4,47,000 ವೋಟ್ಗಳೇನೋ ಬಂದಿತ್ತು ಬೆಳಗ್ಗೆ. ಬಟ್ ಇದೀಗ ಮಧ್ಯಾಹ್ನದ ವೋಟಿಂಗ್ನಲ್ಲಿ 3,97,000 ವೋಟ್ಗಳೇನೋ ಬಂದಿದೆ. ಸ್ವಲ್ಪ ವೋಟಿಂಗ್ನಲ್ಲಿ ಸ್ವಲ್ಪ ಇಳಿತ ಕಂಡಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ರೀತಿ ಇದ್ರೂ ಕೂಡ ತುಂಬಾ ಕಷ್ಟ. ಒಳ್ಳೆ ವೋಟಿಂಗ್ಗೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಆದರೂ ಇಲ್ಲಿ ಧನುಷ್ ಅವರು ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿರೋ ಕಾರಣ 6ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಮ್ಯೂಟೆಂಟ್ ರಘು ಅವರು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 5ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂಡಿದ್ರು. ಬಟ್ ಈಗ ಸಡನ್ಲಿ ಮತ್ತೆ ಚೇಂಜಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಈಗ ಪ್ರೆಸೆಂಟ್ ಆಗಿ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 5ನೇ ಸ್ಥಾನದಲ್ಲಿ ನಮ್ಮ ಮ್ಯೂಟೆಂಟ್ ರಘು ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ರಘು ಅವರು ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಈಗ ಪ್ರೆಸೆಂಟ್ ಆಗಿ ಇವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಬಂದಿರುವಂತಹ ಟೋಟಲ್ ವೋಟ್ಸ್ಗಳು 6,18,600 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬರ್ತಾ ಇದೆ. ಯಾಕಪ್ಪ ಅಂದರೆ ಬೆಳಗ್ಗೆ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ವೋಟ್ಸ್ಗಳೇ ಬಂದಿದೆ. ಯಾಕಪ್ಪ ಅಂದರೆ ಬೆಳಗ್ಗೆ ಇವರಿಗೆ 8 ಲಕ್ಷ ಸಮಥಿಂಗ್ ಏನೋ ವೋಟ್ಗಳು ಬಂದಿತ್ತು. ಬಟ್ ಇದೀಗ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಇವರಿಗೆ 6,18,000 ಸಮಥಿಂಗ್ ವೋಟ್ಗಳೇನೋ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ವೋಟಿಂಗ್ನಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ವೋಟ್ಸ್ಗಳು ಬರ್ತಾ ಇದೆ. ಬಟ್ ಆದರೂ ಕೂಡ ಸ್ವಲ್ಪ ಡೌನ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧನುಷ್ ಮತ್ತು ರಘು ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಧನುಷ್ ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು ಅಂದರೆ ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನದವರೆಗೆ 3,97,000 ವೋಟ್ಗಳು ಬಂದಿದೆ. ರಘು ಅವರಿಗೆ 6,18,000 ಸಮಥಿಂಗ್ ವೋಟ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ರಘು ಅವರು 2 ಲಕ್ಷ ವೋಟ್ನಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ವೋಟ್ಸ್ಗಳು ಬರ್ತಾ ಇದೆ. ಬಟ್ ಆದರೂ ಕೂಡ ಇವರು ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿರೋ ಕಾರಣ ಇವತ್ತು ಮಧ್ಯಾಹ್ನದ ವೋಟಿಂಗ್ನಲ್ಲಿ ಒಂದು ಸ್ಥಾನ ಬದಲಾವಣೆಗಳು ಆಗಿದೆ. ಹಾಗಾಗಿ ಇವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಅಶ್ವಿನಿ ಗೌಡ ಅವರು. ಹೌದು, ಅಶ್ವಿನಿ ಗೌಡ ಅವರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಅದರಲ್ಲೂ ಲಕ್ಷಗಟ್ಟಲೆ ವೋಟ್ಸ್ಗಳು ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅಶ್ವಿನಿ ಅವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಅದು ಕೂಡ 5 ಲಕ್ಷ ಸಮಥಿಂಗ್ ವೋಟ್ಗಳನ್ನೇನೋ 5ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಈಗ ಪ್ರೆಸೆಂಟ್ ಆಗಿ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕೂಡ 7,19,000 ವೋಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಈ 2 ಜನ ಸ್ಪರ್ಧಿಗಳಿಗಿಂತ ಹೈಯೆಸ್ಟ್ ವೋಟ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಬಂದಿದ್ದಾವೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ. ಬಟ್ ಒಳ್ಳೆ ಬೆಸ್ಟ್ ವೋಟಿಂಗ್ಗೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಮತ್ತು ರಘು ಅವರ ಒಂದು ಪ್ಲೇಸಸ್ನ ಕಂಪೇರ್ ಮಾಡಿದ್ರೆ ರಘು ಅವರಿಗೆ ಬಂದಿರುವಂಥ ವೋಟ್ಸ್ಗಳು 6,18,000 ವೋಟ್ಸ್ಗಳೇನೋ ಬಂದಿದೆ. ಅಶ್ವಿನಿ ಅವರಿಗೆ 7,19,000 ವೋಟ್ಸ್ಗಳೇನೋ ಬಂದಿದೆ. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಅಶ್ವಿನಿ ಅವರು 1 ಲಕ್ಷ ವೋಟ್ನಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ಲೇಸಸ್ಸಲ್ಲಿ ಸ್ವಲ್ಪ ಪೈಪೋಟಿ ನಡೀಬೋದು 5 ಮತ್ತು 4ನೇ ಸ್ಥಾನದಲ್ಲಿ. ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಸಂಜೆ ವೋಟಿಂಗ್ನಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ. ಆ ಒಂದು ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ. ಬಟ್ ಈ ಒಂದು ಪ್ಲೇಸಸ್ಸಲ್ಲಿ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ರಕ್ಷಿತಾ ಅವರು. ಹೌದು, ರಕ್ಷಿತಾ ಅವರು ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಇದೀಗ ಮಧ್ಯಾಹ್ನದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಬಟ್ ಆದರೂ ಕೂಡ ಇವರ ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಇವರು 2ನೇ ಸ್ಥಾನದಲ್ಲಿದ್ದರು ಮತ್ತು 16 ಲಕ್ಷ ವೋಟ್ಸ್ಗಳನ್ನೇನೋ ಪಡ್ಕೊಂಡಿದ್ರು. ಬಟ್ ಇದೀಗ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ಗಳು ಅಂದರೆ ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನದವರೆಗೆ 10,29,000 ವೋಟ್ಸ್ಗಳೇನೋ ಬಂದಿದೆ.
ಬಟ್ ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಆದರೂ ಕೂಡ ಸ್ವಲ್ಪ ಡೌನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ವೋಟಿಂಗ್ ಫುಲ್ ಕ್ಲೋಸ್ ಆಗೋ ಟೈಮ್ ಹತ್ತಿರ ಬಂದಾಗ ಸ್ವಲ್ಪ ಓಟ್ಗಳು ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗೇ ಎಲ್ಲ ಓಟ್ಸ್ಗಳನ್ನ ಮಾಡಿರ್ತಾರೆ ಆ ಒಂದು ಕಾರಣಕ್ಕೆ. ಸೊ ಇನ್ನು ಈ ಒಂದು ಪ್ಲೇಸಸ್ಸಲ್ಲಿ ಸ್ವಲ್ಪ ಚೇಂಜಸ್ ನೋಡೋದಾದರೆ, ಅಂದರೆ ಈ ಒಂದು ಸ್ಥಾನದ ಕಂಪೇರ್ ಮಾಡಿ ನೋಡೋದಾದರೆ, ಮೂರನೇ ಸ್ಥಾನದಲ್ಲಿರುವಂಥ ರಕ್ಷಿತಾ ಅವರಿಗೆ 10,28,000 ಸಮಥಿಂಗ್ ಓಟ್ಗಳು ಬಂದಿದೆ. ಇಲ್ಲಿ 4ನೇ ಸ್ಥಾನದಲ್ಲಿರುವಂಥ ಅಶ್ವಿನಿ ಅವರ ಓಟ್ನ ಕಂಪೇರ್ ಮಾಡಿದ್ರೆ ಇವರಿಗೆ 7,11,000 ಓಟ್ಗಳೇನೋ ಬಂದಿದೆ. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ 3 ಲಕ್ಷ ಓಟ್ಸ್ಗಳಲ್ಲಿ ರಕ್ಷಿತಾ ಅವರು ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಓಟ್ಸ್ಗಳು ಬರ್ತಾ ಇದೆ. ಬಟ್ ಆದರೆ ಬೆಳಗ್ಗೆ ಒಂದು ವೋಟಿಂಗ್ನ ಕಂಪೇರ್ ಮಾಡಿದ್ರೆ ಸೊ ಈಗ ಮಧ್ಯಾಹ್ನ ಬಂದಿರುವಂಥ ವೋಟಿಂಗ್ಗಳು ಸ್ವಲ್ಪ ಕಡಿಮೆ ಆಯಿತು ಅಂತಲೂ ಕೂಡ ಹೇಳ್ಬೋದು. ಹೇಳೋಕ್ಕಾಗಲ್ಲ, ಮತ್ತೆ ಸಂಜೆ ಒಂದು ವೋಟಿಂಗ್ನಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋದಾದರೆ, ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಕಾವ್ಯ ಶೈವ ಅವರು. ಹೌದು, ಕಾವ್ಯ ಶೈವ ಅವರಿಗೆ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಅತಿ ಹೆಚ್ಚು ಸಪೋರ್ಟ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವರು ಬೆಳಗ್ಗೆಯ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ 10 ಲಕ್ಷ ಓಟ್ಸ್ಗಳಿಂದ ಕಾಣಿಸ್ಕೊಂಡಿದ್ರು. ಸ್ವಲ್ಪ ಕಡಿಮೆ ಓಟ್ಸ್ಗಳಿದ್ದ ಕಾರಣ ಅವರು ಬೆಳಗ್ಗೆ ಒಂದು ವೋಟಿಂಗ್ನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಪ್ರೆಸೆಂಟಾಗಿ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕೂಡ 12,86,000 ಸಮಥಿಂಗ್ ಓಟ್ನಲ್ಲಿ ಅತಿ ಹೆಚ್ಚು ಓಟ್ಸ್ಗಳನ್ನ ಪಡ್ಕೊಂಡು ಈಗ 2ನೇ ಸ್ಥಾನದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆದರೂ ಕೂಡ ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ ಕಾವ್ಯ ಅವರಿಗೆ. ಬಟ್ ಈ ರೀತಿಯ ಒಂದು ಸಪೋರ್ಟ್ಗಳು ಸಿಕ್ಕರೆ ಗ್ಯಾರಂಟಿ ಇವರು 2ನೇ ಸ್ಥಾನದಲ್ಲೇ ಇರುವಂಥ ಚಾನ್ಸಸ್ ತುಂಬ ಹೈ ಇದೆ. ಬಟ್ ಆದರೂ ಕೂಡ ನಾವು ಒಂದು ಸಂಜೆ ವೋಟಿಂಗ್ನಲ್ಲಿ ಕಂಪೇರ್ ಮಾಡಿ ಮಾತಾಡಬೇಕಾಗುತ್ತೆ. ನೋಡೋಣ ಸಂಜೆ ವೋಟಿಂಗ್ನಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ. ಯಾಕಪ್ಪ ಅಂದರೆ ಇದು ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನದಿಂದ ಬಂದಂಥ ವೋಟ್ಸ್ಗಳು. ಸೊ ಇದರಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನಾವು ಸಂಜೆ ವೋಟಿಂಗ್ನಲ್ಲಿ ಹೇಳೋಕ್ಕಾಗುತ್ತೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ, ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಸ್ಪರ್ಧೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಯಾಕಪ್ಪ ಅಂದರೆ ಇವರಿಗೆ ದಿನೇ ದಿನೇ ವೋಟಿಂಗ್ಗಳ ಲೆಕ್ಕ ಮಾತ್ರ ಸಿಗ್ತಾಯಿಲ್ಲ, ಅಷ್ಟು ವೋಟ್ಸ್ಗಳು ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥವರು ನಮ್ಮ ಗಿಲ್ಲಿ ನಟ. ಆಲ್ಮೋಸ್ಟ್ ಇವ್ರಿಗೂ ಸ್ವಲ್ಪ ವೋಟ್ಗಳು ಕಡಿಮೆ ಆಗಿದೆ. ಆಗಲೇ ಹೇಳ್ದ ಹಾಗೆ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ರಾತ್ರಿಯಿಂದ ಸ್ವಲ್ಪ ಜಾಸ್ತಿ ಓಟ್ಸ್ಗಳು ಬರ್ಬೋದು. ಸೊ ಆ ಒಂದು ಕಾರಣಕ್ಕೆ ಈಗ ಗಿಲ್ಲಿಯವರು ಸೊ ಒಂದು ಬೆಳಗ್ಗೆ ವೋಟಿಂಗ್ನಲ್ಲಿ ಇವರು ಮೊದಲ ಸ್ಥಾನದಲ್ಲಿದ್ದರು. ಅಲ್ಲಿ 23 ಲಕ್ಷ ಸಮಥಿಂಗ್ ಓಟ್ಗಳೇನೋ ಬಂದಿತ್ತು. ಇದೀಗ ಮಧ್ಯಾಹ್ನದ ವೋಟಿಂಗ್ನಲ್ಲಿ 20 ಲಕ್ಷ ಸಮಥಿಂಗ್ ಓಟ್ಗಳೇನೋ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಸೊ ಬಟ್ ಆದರೂ ಕೂಡ ಈ ಉಳಿದಿರುವಂತಹ ಸ್ಪರ್ಧಿಗಳಿಗಿಂತ ಗಿಲ್ಲಿಯವರ ಓಟ್ಸ್ ತುಂಬ ಅತಿ ಹೆಚ್ಚಿದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ತುಂಬ ಜಾಸ್ತಿ ಓಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರ ಓಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾವ್ಯ ಅವರಿಗೆ 12 ಲಕ್ಷ ಸಮಥಿಂಗ್ ಓಟ್ಗಳು ಬಂದಿದೆ. ಗಿಲ್ಲಿಯವರಿಗೆ 20 ಲಕ್ಷ ಸಮಥಿಂಗ್ ಓಟ್ಗಳು ಬಂದಿದೆ. ಮ್ಯಾಕ್ಸಿಮಮ್ ಅಂದರೆ 8 ಲಕ್ಷ ಓಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆದರೂ ಕೂಡ ಗಿಲ್ಲಿಯವರು ಅತಿ ಹೆಚ್ಚು ಓಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ. ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಅತಿ ಹೆಚ್ಚು ಓಟ್ಸ್ಗಳನ್ನ ಪಡ್ಕೊಂಡಿರುವಂಥದ್ದು ನಮ್ಮ ಗಿಲ್ಲಿ ನಟ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಒಂದು ಶುಕ್ರವಾರದ ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನವರೆಗೆ ಬಂದಿರುವಂತಹ ಸ್ಪರ್ಧಿಗಳ ಓಟ್ಸ್ಗಳಾಗಿತ್ತು. ಇಲ್ಲಿ ಕೇವಲ ಅಂದರೆ ಒಂದು 6ರಿಂದ 7 ಅವರ್ಸ್ಗೆ ಇಷ್ಟು ಓಟ್ಸ್ಗಳು ಬಂದಿದ್ದಾವೆ ಎಲ್ಲ ಸ್ಪರ್ಧಿಗಳಿಗೆ. ಸೊ ಇದೀಗ ನಾನು ಈ ವಿಡಿಯೋದಲ್ಲಿ ಸೊ ಈಗ ಟೋಟಲ್ ಆಗಿ 6 ಜನ ಸ್ಪರ್ಧಿಗಳಿಗೆ ಇದುವರೆಗೆ ಎಷ್ಟು % ಓಟ್ಗಳು ಬಂದಿದೆ ಮತ್ತು ಎಷ್ಟು ಓಟ್ಸ್ಗಳು ಬಂದಿದೆ ಅಂತ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಈಗ ಈ 6 ಜನ ಸ್ಪರ್ಧಿಗಳ ಟೋಟಲ್ ಓಟ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, 6ನೇ ಸ್ಥಾನ ಅಂದರೆ ಶುಕ್ರವಾರದವರೆಗೆ 6ನೇ ಸ್ಥಾನದಲ್ಲಿ ಇರುವಂಥವ್ರು ನಮ್ಮ ರಘು ಅವರು. ಹೌದು, ರಘು ಅವರಿಗೆ ಬಂದಿರುವಂಥ ಟೋಟಲ್ ಓಟ್ಸ್ಗಳು 61 ಲಕ್ಷ ಸಮಥಿಂಗ್ ಓಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಬಟ್ ಆದರೂ ಕೂಡ ಇವರು ಮಧ್ಯಾಹ್ನದ ವೋಟಿಂಗ್ನಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಬಟ್ ಟೋಟಲ್ ಓಟ್ಸ್ನ ಕಂಪೇರ್ ಮಾಡಿದಾಗ ಇವರು 6ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ, 5ನೇ ಸ್ಥಾನದಲ್ಲಿ ನಮ್ಮ ಧನುಷ್ ಗೌಡ ಅವರಿದ್ದಾರೆ. ಧನುಷ್ ಗೌಡ ಅವರಿಗೆ ಬಂದಿರುವಂತಹ ಟೋಟಲ್ ಓಟ್ಸ್ಗಳು 65 ಲಕ್ಷ ಸಮಥಿಂಗ್ ಓಟ್ಸ್ಗಳೇನೋ ಬಂದಿದೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಬಟ್ ಆದರೂ ಕೂಡ ಇವರು 5ನೇ ಸ್ಥಾನದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ 4ನೇ ಸ್ಥಾನ. ಸೊ 4ನೇ ಸ್ಥಾನದಲ್ಲಿರುವಂತಹ ಅಶ್ವಿನಿ ಗೌಡ ಅವರಿಗೆ ಬಂದಿರುವಂತಹ ಟೋಟಲ್ ಓಟ್ಸ್ಗಳು 73 ಲಕ್ಷ ಸಮಥಿಂಗ್ ಓಟ್ಸ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ. ಇಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರ ಒಂದು ಓಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಅಶ್ವಿನಿಯವರು ಒಂದು 10% ಓಟ್ಗಳಲ್ಲಿ ಅಂದರೆ 10 ಲಕ್ಷ ಓಟ್ಸ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ, ಶುಕ್ರವಾರದ ಟೋಟಲ್ ಓಟ್ಸಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಕಾವ್ಯ ಶೈವ ಅವರು. ಹೌದು, ಕಾವ್ಯ ಶೈವರಿಗೆ ಬಂದಿರುವಂಥ ಟೋಟಲ್ ಓಟ್ಸ್ಗಳು 88 ಲಕ್ಷ ಸಮಥಿಂಗ್ ಓಟ್ಸ್ಗಳೇನೋ ಬಂದಿದೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಬಟ್ ಆದರೂ ಕೂಡ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬಂದಿರೋ ಕಾರಣ ಇವರು 3ನೇ ಪ್ಲೇಸಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು 2ನೇ ಸ್ಥಾನ ನೋಡೋದಾದರೆ, ಸೊ 2ನೇ ಸ್ಥಾನದಲ್ಲಿ ರಕ್ಷಿತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ರಕ್ಷಿತ್ ಅವರಿಗೆ ಬಂದಿರುವಂಥ ಓಟ್ಸ್ಗಳು 1,08,00,000 ಅಂದರೆ 80 ಲಕ್ಷ ಓಟ್ಸ್ಗಳೇನೋ ಬಂದಿದೆ. ಅಂದರೆ 1.8% ಅಂದರೆ ನೀವು ಕೋಟಿಗಳಲ್ಲಿ ಲೆಕ್ಕ ಹಾಕ್ಕೋಬೋದು.
1,80,00,000 ಓಟ್ಸ್ಗಳೇನೋ ಬಂದಿದೆ ಅಂತಲೂ ಕೂಡ ಹೇಳ್ಬೋದು ರಕ್ಷಿತಾ ಅವರಿಗೆ. ಇನ್ನು ಎರಡನೇ ಅಂದರೆ ನಾವು ಮೊದಲ ಸ್ಥಾನ ನೋಡೋದಾದರೆ ಸೊ ಮೊದಲ ಸ್ಥಾನದವರಿಗಂತೂ ಅತಿ ಹೆಚ್ಚು ಓಟ್ಸ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವರು ಬೆಳಗ್ಗೆಯ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಟೋಟಲ್ ಓಟ್ಸಲ್ಲಿ 2 ಕೋಟಿ ಓಟ್ಗಳನ್ನೇನು ಕಂಪ್ಲೀಟ್ ಮಾಡಿದರು. ಇದೀಗ ಮಧ್ಯಾಹ್ನ ಅಂದರೆ ಟೋಟಲಾಗಿ ಮಧ್ಯಾಹ್ನದ ಓಟ್ನ ಕಂಪೇರ್ ಮಾಡಿ ಟೋಟಲ್ ಓಟ್ಸ್ ನೋಡೋದಾದರೆ ಇವರು ಟೋಟಲ್ ಆಗಿ 2,40,00,000 ಓಟ್ಸ್ಗಳನ್ನ ಕ್ರಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ 6 ಜನ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಓಟ್ಸ್ಗಳನ್ನ ಪಡ್ಕೊಂಡಿರುವಂಥದ್ದು ಗಿಲ್ಲಿ ನಟ. ಅದು ಕೂಡ 2.5 ಕೋಟಿ ಓಟ್ಸ್ಗಳನ್ನ ಕ್ರಾಸ್ ಮಾಡುವಂತಹ ಒಂದು ಟೈಮ್ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ವರ್ಲ್ಡ್ ರೆಕಾರ್ಡ್ ಅಂತಲೂ ಕೂಡ ಹೇಳ್ಬೋದು ಈ ಒಂದು ಸೀಸನ್ನ ವೋಟಿಂಗ್ ರಿಸಲ್ಟ್ನಲ್ಲಿ. ಇನ್ನು ಎರಡನೇ ಸ್ಥಾನ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವರು 1.82 ಕೋಟಿ ಅಂದರೆ 1,80,00,000 ಓಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಇದಾಗಿತ್ತು. ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ಓಟ್ಸ್ಗಳು ಬರ್ಬೋದಿತ್ತು ಮತ್ತು ಯಾವ ಸ್ಪರ್ಧೆಗೆ ಅತಿ ಕಡಿಮೆ ಓಟ್ಸ್ಗಳು ಬರಬೇಕಾಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸೀಸನ್ ವಿನ್ನರ್ ಯಾರಾಗಬೇಕು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವೋಟಿಂಗ್ ರಿಸಲ್ಟ್ನಲ್ಲಿ. ಬಾಯ್.